ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ದಿನಂಪ್ರತಿಯ ಬೆಳವಣಿಗೆಗಳು ಎಲ್ರಿಗೂ ಕೂಡ ಗೊತ್ತೇ ಇದೆ. ಅದರಲ್ಲೂ ಕೂಡ ಬಹುಮುಖ್ಯವಾಗಿ ಯಾವಾಗಲೂ ಕೂಡ ಪ್ರತಿ ಬಾರಿಯೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಚರ್ಚೆ ಆಗ್ತಾ ಇದ್ದಂಥ ಒಂದೇ ವಿಚಾರ ಏನು ಅಂತ ಹೇಳಿದ್ರೆ ಅದು ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಪಕ್ಷ ಸಂಘಟನೆಯನ್ನ ಮಾಡಿ 136 ಸ್ಥಾನಗಳನ್ನು ಗೆಲ್ಲಿಸಿಕೊಂಡು ಬಂದರು. ಕೆಪಿಸಿಸಿ ಅಧ್ಯಕ್ಷರಾಗಿ ಬಹಳ ಶ್ರಮ ವಹಿಸಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ. ಹೀಗಾಗಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅನ್ನುವಂಥ ಚರ್ಚೆಯ ಮೇರೆಗೆ ಅಂತಿಮವಾಗಿ 3 ವರ್ಷಗಳನ್ನು ಕಾಂಗ್ರೆಸ್ ಪಕ್ಷ ಪೂರೈಸಿದಂತ ನಂತರದಲ್ಲಿ 3 ವರ್ಷಗಳ ಅಧಿಕಾರವನ್ನು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಪೂರೈಸಿದಂತ ನಂತರದಲ್ಲಿ ಇದಕ್ಕೆ ತೆರೆ ಬಿತ್ತು. ಕಾಂಗ್ರೆಸ್ ಪಕ್ಷದಲ್ಲಿ ಆದಂತಹ ಬದಲಾವಣೆ, ರಾಜ್ಯ ರಾಜಕಾರಣದಲ್ಲಿ ಆದಂತಹ ಬಹುದೊಡ್ಡ ಬದಲಾವಣೆ. ಮುಖ್ಯಮಂತ್ರಿ ಗಾದಿಯಿಂದ ಅಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು. ತದನಂತರದಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿ ಆಗುತ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಒಂದು ಕಡೆಯ ಬೆಳವಣಿಗೆ ಆದ್ರೆ, ಮತ್ತೊಂದೆಡೆ ವಿಪಕ್ಷವಾಗಿರುವಂತಹ ಬಿಜೆಪಿಯಲ್ಲೂ ಕೂಡ, ಬಿಜೆಪಿ ಪಾಳೆಯಲ್ಲೂ ಕೂಡ ಬೇಕಾದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಒಂದು ಕಡೆ ಮೋದಿ ಅವರು ಬಂದು ಹೋದ್ರು, ಅಮಿತ್ ಶಾ ಅವರು ಬಂದು ಹೋದ್ರು, ಅದಕ್ಕೆ ಒಂದಷ್ಟು ಕಾರ್ಯಕ್ರಮಗಳಾಯಿತು. ಯಡಿಯೂರಪ್ಪನವರ ಅಭಿಮಾನೋತ್ಸವ ಅನ್ನುವಂಥ ಕಾರ್ಯಕ್ರಮ ಆಯಿತು. ಇದೆಲ್ಲದರ ನಂತರದಲ್ಲಿ ನಿತಿನ್ ನಿಬಿನ್ ಅವರು ಬಿಜೆಪಿ ರಾಷ್ಟ್ರಾಧ್ಯಕ್ಷರು ಅವರು ಕೂಡ ಬಂದು ಹೋದ್ರು. ಅಂದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ಆಗಬಿಡುತ್ತೆ, ಯಾರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷ ಹೋಗಬೇಕು ಅನ್ನುವಂಥ ಗೊಂದಲಗಳು ಬಿಜೆಪಿ ಪಾಳೆಯಲ್ಲಿ ಬೇಕಾದಷ್ಟು ಇತ್ತು. ಹೀಗಾಗಿ ಇದೆಲ್ಲಕ್ಕೂ ಕೂಡ ತೆರೆ ಎಳೆಯುವಂತಹ ಕೆಲಸವನ್ನ ಮಾಡೋದಕ್ಕೆ ರಾಷ್ಟ್ರ ನಾಯಕರು ಅಂದ್ರೆ ಬಿಜೆಪಿ ಹೈಕಮಾಂಡ್ ಬಂದು ಹೋದ್ರು. ಈಗ ಬಿಜೆಪಿ ಪಾಳೆಯದಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇರುವಂತಹ ಚರ್ಚೆ ಏನು ಅಂತ ಹೇಳಿದ್ರೆ ವಿಪಕ್ಷ ನಾಯಕ ಸ್ಥಾನದ ಬದಲಾವಣೆ ಆಗತ್ತೆ ಅನ್ನುವಂಥದ್ದು. ಅಂದ್ರೆ ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿ ಈಗ ಆರ್ ಅಶೋಕ್ ಅವರು ಕೂತಿದ್ದಾರೆ. ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸುವಂತಹ ಆರ್ ಅಶೋಕ್ ಅವರು ಈಗ ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿ ಕೂತಿದ್ದಾರೆ. ಈಗ 3 ವರ್ಷಗಳು ಪೂರ್ಣಗೊಂಡಿರುವಂಥದ್ದು. ಇಲ್ಲಿಯ ತನಕ ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿ ಕೂತ್ಕೊಂಡು ಆರ್ ಅಶೋಕ್ ಅವರು ಯಾವ ರೀತಿಯಾಗಿ ಕೆಲಸವನ್ನು ಮಾಡಿದ್ದಾರೆ, ಸಮರ್ಥವಾಗಿ ನಿಭಾಯಿಸಿದ್ದಾರೆ ಅನ್ನುವಂಥ ಒಂದು ರಿಪೋರ್ಟ್ ಅನ್ನ ಬಿಜೆಪಿ ಹೈಕಮಾಂಡ್ ತರಿಸ್ಕೊಂಡಿದೆಯಂತೆ. ಈ ರಿಪೋರ್ಟ್ನ ಆಧಾರದ ಮೇಲೆ ಆರ್ ಅಶೋಕ್ ಅವರ ಕಾರ್ಯವೈಖರಿ ಸರಿಯಾದಂಥ ಅಂದುಕೊಂಡಂತಹ ಮಟ್ಟಕ್ಕೆ ಇಲ್ಲ ಅನ್ನುವಂಥ ವಿಚಾರ ಚರ್ಚೆಯಾದಂಥ ಹಿನ್ನೆಲೆ ಈಗ ವಿರೋಧ ಪಕ್ಷದ ನಾಯಕರ ಸ್ಥಾನವೂ ಕೂಡ ಬದಲಾವಣೆ ಆಗುತ್ತೆ ಅನ್ನುವಂತಹ ಚರ್ಚೆ ಈಗ ಬಿಜೆಪಿ ಪಾಳೆಯದಲ್ಲಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ವಿರೋಧ ಪಕ್ಷವಾಗಿ ಬಿಜೆಪಿ ಮತ್ತು JDS ಏನು ಕೂತಿತ್ತಲ್ಲ, ಸಮರ್ಥವಾಗಿ ಸದನದಲ್ಲಿಯೇ ಆಗಲಿ ಹೊರಗಡೆಯೇ ಆಗಲಿ ಆಡಳಿತ ಪಕ್ಷದ ಚಳಿ ಬಿಡಿಸುವಂತಹ ಕೆಲಸವನ್ನ ಸರಿಯಾಗಿ ಇವರು ವಿರೋಧ ಪಕ್ಷದ ನಾಯಕರಾಗಿ ಮಾಡಿಲ್ಲ ಅನ್ನುವಂಥ ಚರ್ಚೆ ಬರ್ತಾ ಇದೆ. ಸದನದಲ್ಲಿ ಇವರ ಆಡಳಿತ ಪಕ್ಷದ ವೈಫಲ್ಯಗಳನ್ನು ಎತ್ತಿ ಹಿಡಿಯುವಂಥದ್ದು, ಮಾಧ್ಯಮಗಳಲ್ಲಿ ತರುವಂಥದ್ದು, ರಾಜ್ಯದ ಜನತೆ ಮುಂದೆ ತರುವಂತಹ ಕೆಲಸವನ್ನ ಲೀಡರ್ ಆಫ್ ದ ಆಪೋಸಿಷನ್ ಕರೆಕ್ಟಾಗಿ ಮಾಡಬೇಕಾಗತ್ತೆ. ಆದರೆ ಅಂದುಕೊಂಡಂತಹ ಮಟ್ಟಕ್ಕೆ ಆರ್ ಅಶೋಕ್ ಅವರು ಅದನ್ನು ನಿಭಾಯಿಸಿಲ್ಲ ಅನ್ನುವಂಥದ್ದು ಬಿಜೆಪಿ ಪಾಳೆಯದಲ್ಲೇ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಇದು ಈಗ ಹೈಕಮಾಂಡ್ ಅಂಗಳಕ್ಕೆ ಹೋಗಿರುವಂಥದ್ದು. ನಾವೆಲ್ಲರೂ ನೋಡಿದ ಹಾಗೆ ನಾವು ಕೂಡ ನೋಡಿದ್ದೇವೆ ಸದನದಲ್ಲಿ ಯಾವ ರೀತಿ ಆರ್ ಅಶೋಕ್ ಅವರು ಮಾತಾಡ್ತಾ ಇದ್ರು. ಸಮರ್ಥವಾಗಿ ಆಡಳಿತ ಪಕ್ಷವನ್ನು ವಿರೋಧಿಸ್ತಾನೇ ಇರಲಿಲ್ಲ. ಅದು ಬಜೆಟ್ ಮೇಲಿನ ಚರ್ಚೆಯೂ ಕೂಡ ನೋಡಿದ್ವಿ. ಒಂದರ್ಥದಲ್ಲಿ ಆಡಳಿತ ಪಕ್ಷದಲ್ಲಿರುವಂಥ ಮುಖ್ಯಮಂತ್ರಿಗಳಾದಿಯಾಗಿ ಸಚಿವರೇ ವಿರೋಧ ಪಕ್ಷದವರ ಬಾಯಿಯನ್ನು ಮುಚ್ಚಿಸುವಂತಹ ಕೆಲಸ ಮಾಡಿದ್ರು. ಆಕ್ಚುಲ್ ಆಗಿ ಏನಾಗಬೇಕು, ವಿರೋಧ ಪಕ್ಷದವರು ಆಡಳಿತ ಪಕ್ಷದವರ ಬಾಯಿ ಮುಚ್ಚಿಸುವಂತಹ ಕೆಲಸ ಆಗಬೇಕು. ಆದರೆ ಅಶೋಕ್ ಅವರ ಮೇಲೆ ನಂಬಿಕೆ ಇಟ್ಟು ಒಕ್ಕಲಿಗ ಸಮುದಾಯದಿಂದ ಏನು ಒಂದು ನಾಯಕರ ಸ್ಥಾನ ಕೊಡಬೇಕು ಅನ್ನೋ, ಯಾಕಂದರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಲಿಂಗಾಯತ ಸಮುದಾಯದಿಂದ ಈಗಾಗಲೇ ಯಡಿಯೂರಪ್ಪನವರ ಮಗ BY ವಿಜೇಂದ್ರ ಅವರಿದ್ದರು. ಹೀಗಾಗಿ BY ವಿಜೇಂದ್ರ ಲಿಂಗಾಯತ ಸಮುದಾಯಕ್ಕೆ ಹೋಗಿದೆ ಒಂದು ಸ್ಥಾನ, ಒಕ್ಕಲಿಗ ಸಮುದಾಯಕ್ಕೆ ಒಂದು ಸ್ಥಾನ ಹೋಗಬೇಕು ಅನ್ನುವಂಥ ಕಾರಣಕ್ಕೆ ಆರ್ ಅಶೋಕ್ ಅವರ ಹೆಸರು ಕೇಳಿ ಬಂತು. ಆರ್ ಅಶೋಕ್ ಅವರು ಈ ಹಿಂದೆ ಉಪಮುಖ್ಯಮಂತ್ರಿಗಳಾಗಿದ್ದರು, ಸಾರಿಗೆ ಸಚಿವರಾಗಿದ್ದರು, ಅವರು ಅವರದ್ದೇ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ರು. ಹೀಗಾಗಿ ಆರ್ ಅಶೋಕ್ ಅವರಿಗೆ ಆ ಒಂದು ಸ್ಥಾನ ಹೋಯಿತು. ಆದರೆ ಬಿಜೆಪಿ ಹೈಕಮಾಂಡ್ ಅಂದುಕೊಂಡಂತಹ ಮಟ್ಟಕ್ಕೆ ಆರ್ ಅಶೋಕ್ ಅವರು ಕೆಲಸ ಮಾಡಲಿಲ್ಲ. ಹೀಗಾಗಿ ಇವರ ಬದಲಾವಣೆಯನ್ನು ಈಗ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆ ಬದಲಾವಣೆ ಆದಂಥ ನಂತರದಲ್ಲಿ ಯಾರು ಲೀಡರ್ ಆಫ್ ದ ಅಪೋಸಿಷನ್ಗೆ ಕೂತ್ಕೊಳ್ಬಹುದು, ಯಾರು ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಕೂತ್ಕೊಳ್ಬಹುದು ಅನ್ನುವಂಥ ಚರ್ಚೆ ಬರ್ತಾ ಇರುವಂಥದ್ದಲ್ಲಿ ಒಂದು ಹೆಸರು ಕೇಳಿ ಬರ್ತಾ ಇದೆ. ಅದು ಯಾರು ಅಂತ ಹೇಳಿದ್ರೆ ಕಾರ್ಕಳದ ಶಾಸಕರು ಮಾಜಿ ಸಚಿವರಾದಂತಹ ಸುನಿಲ್ ಕುಮಾರ್ ಅವರು. ಸುನಿಲ್ ಕುಮಾರ್ ಅವರ ಕಾರ್ಯವೈಖರಿಯನ್ನ, ಮಾತಿನ ಒಂದು ವೈಖರಿಯನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ ಸದನದಲ್ಲಿ. ಪ್ರಮುಖವಾಗಿ ಅಂದರೆ ಫ್ರಂಟ್ ರೋಲ್ ಏನು ಕೂತ್ಕೊಳ್ತಾ ಇದ್ರಲ್ಲ ಬಿಜೆಪಿ ನಾಯಕರು, ಇವರ ಪೈಕಿ
ಡ್ಯಾನ್ ಅಶೋಕ್ ಅಂದರೆ ವಿರೋಧ ಪಕ್ಷದ ನಾಯಕರಿಗಿಂತಲೂ ಕೂಡ ಹೆಚ್ಚಾಗಿ ಮಾತಾಡಿ ಆಡಳಿತ ಪಕ್ಷದ ಬಾಯನ್ನು ಮುಚ್ಚಿಸುವಂತಹ ಕೆಲಸವನ್ನು, ಅವರನ್ನು ಕಟ್ಟಿ ಹಾಕುವಂತಹ ಕೆಲಸವನ್ನು ಬಹಳ ಸಮರ್ಥವಾಗಿ ಎಫಿಷಿಯೆಂಟ್ ಆಗಿ ಮಾಡಿದಂಥವರು ಸುನಿಲ್ ಕುಮಾರ್ ಅವರು. ಪ್ರತಿ ಬಾರಿ ಸದನದಲ್ಲೂ ಹೌದು, ಮಾಧ್ಯಮಗಳ ಮುಂದೆಯೂ ಹೌದು, ಬೇರೆಡೆಯೂ ಹೌದು, ರಾಜ್ಯದ ಜನತೆ ಮುಂದೆ ಕಾಂಗ್ರೆಸ್ ಪಕ್ಷದ ವೈಫಲ್ಯವನ್ನು ಎತ್ತಿ ಹಿಡಿಯುವಲ್ಲಿ ಬಹಳ ಅರ್ಥಪೂರ್ಣವಾಗಿ ಬಿಡಿಸಿ ಹೇಳುವಂಥ ನಿಟ್ಟಿನಲ್ಲಿ ಬಹಳ ಸಮರ್ಥವಾಗಿ ಕೆಲಸ ಮಾಡಿದಂಥವರು ಕಾರ್ಕಳದ ಶಾಸಕರು ವಿ ಸುನಿಲ್ ಕುಮಾರ್ ಅವರು. ಹೀಗಾಗಿ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಈಗ ಆರ್ ಅಶೋಕ್ ಅವರು ಸರಿಯಾಗಿ ಕೆಲಸ ಮಾಡದೇ ಇರುವಂಥ ಹಿನ್ನೆಲೆಯಲ್ಲಿ ಅವರ ಬದಲಾವಣೆಯನ್ನು ಮಾಡಬೇಕು ಅನ್ನುವಂಥ ಚರ್ಚೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಈಗ ವಿ ಸುನಿಲ್ ಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಅವರನ್ನ ಅಂದರೆ ಆರ್ ಅಶೋಕ್ ಅವರನ್ನ ವಿರೋಧ ಪಕ್ಷದ ನಾಯಕ ಸ್ಥಾನದಿಂದ ಕೆಳಗಿಳಿಸಿ ಸುನಿಲ್ ಕುಮಾರ್ ಅವರನ್ನ ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿ ಕೂರಿಸುತ್ತಾರೆ ಅನ್ನುವಂಥ ಚರ್ಚೆಗಳು ಈಗ ಬಿಜೆಪಿ ಪಾಳೆಯದಲ್ಲಿ ಆಗ್ತಾ ಇದೆ. ಒಂದೆಡೆ ಆಡಳಿತ ಪಕ್ಷದ ಸ್ಥಾನದಲ್ಲಿ ಇರುವಂತಹ ಕಾಂಗ್ರೆಸ್ ಪಾಳೆಯದಲ್ಲಿ ಆಗಿರುವಂತಹ ಬದಲಾವಣೆಗಳು, ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾ ಇದ್ದಾರೆ. ಅವರ ಸಚಿವ ಸಂಪುಟದ ಕಸರತ್ತು ಬಹಳ ಜೋರಾಗಿ ನಡೀತಾ ಇದೆ. ಯಾರೆಲ್ಲ ಸಚಿವರಾಗಿ ಆಯ್ಕೆಯಾಗಬಹುದು, ಹಳೆ ಬೇರು ಹೊಸ ಚಿಗುರು ಅನ್ನುವಂಥ ಒಂದು ಫಾರ್ಮುಲಾ ಮೇಲೆಯೇ ಈಗ ಕಾಂಗ್ರೆಸ್ನ ಹೈಕಮಾಂಡ್ ತನ್ನ ಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳುತ್ತಾ ಇದೆ. ಹೀಗಾಗಿ ಡಿ ಕೆ ಶಿ ಅವರ ಸಂಪುಟವನ್ನು ಯಾವ ಸಚಿವರು ಸೇರುತ್ತಾರೆ, ಡಿ ಕೆ ಶಿ ಅವರ ಆಡಳಿತ ಯಾವ ರೀತಿ ಇರುತ್ತೆ, ಸಚಿವರ ಕಾರ್ಯವೈಖರಿ ಯಾವ ರೀತಿ ಇರುತ್ತೆ, ಅದನ್ನು ಆಡಳಿತ ಪಕ್ಷದ ಕೆಲಸಗಳನ್ನು ವಿರೋಧ ಪಕ್ಷವಾಗಿ ಕೂತ್ಕೊಂಡು ಬಿಜೆಪಿ ಮತ್ತು ಜೆಡಿಎಸ್ ಯಾವ ನಿಟ್ಟಿನಲ್ಲಿ ಅದನ್ನು ಒಂದು ವಿರೋಧಿಸ್ತಾರೆ, ಯಾವ ರೀತಿಯಾಗಿ ಅವರನ್ನು ಕಟ್ಟಿ ಹಾಕ್ತಾರೆ, ಈಗ ಬದಲಾಗ್ತಾ ಇರುವಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಆರ್ ಅಶೋಕ್ ಅವರು ಕೆಳಗಿಳಿತಾರೆ, ಸುನಿಲ್ ಕುಮಾರ್ ಅವರ ಆ ಸ್ಥಾನವನ್ನು ಅಲಂಕರಿಸ್ತಾರೆ. ಯಾವ ರೀತಿಯಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.